ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೋಸ್ಟ್ಲಿ ಏನು ಗೊತ್ತಾ, ಯಾವುದೇ ಹೋರಾಟಗಳಾಗಲಿ, ಈಗ ಅಣ್ಣ ಅವರು ವಿಚಾರ ಅಂತ ಅಲ್ಲ, ಈಗ ನಾಡಿನ ನೆಲ ಜಲ ಭಾಷೆ ಬಂದಾಗಲೂ ಕೂಡ ಕೆಲ ಸಂಘಟನೆಗಳಲ್ಲಿ ಒಗ್ಗಟ್ಟೆ ಕಾಣಿಸಲ್ಲ, ಒಗ್ಗಟ್ಟಿಲ್ಲದೆ ಆ ಹೋರಾಟಗಳು ಯಶಸ್ವಿ ಆಗಿದ್ದೇ ಇಲ್ಲ ಅಂತ. ಸೊ ಈ ವಿಚಾರದಲ್ಲೂ ಕೂಡ ನಿಮ್ಮ ಸ್ಟ್ಯಾಂಡ್ಗಳು ಏನು ಅಂತ ಎಲ್ಲರದು, ಒಬ್ರು ಒಳಗಡೆ ನುಗ್ತೀರಿ, ಒಬ್ರು ಕ್ಷಮೆ ಕೇಳ್ತೀರಿ, ಮತ್ತೊಬ್ರು ಯಾರೋ ನಾಲಿಗೆ ಹರಿಬಿಡ್ತೀರಿ, ಅವ್ರು ಮಾಡಿದಾರಂತ ನಾವು ಮಾಡಿದ್ರು ಕೂಡ ಏನು ಲಾಭ ಅಂತ ಏನು ಸಂದೇಶ ಹೋಗ್ತಾ ಇದೆ ಕರ್ನಾಟಕದ ಜನತೆಗೆ ಅಂತ. ಮೇಡಮ್ ಅದೇ ನನಗೇನು ಅಂತಂದರೆ, ಈಗ ಆಗಿದ್ದ ಘಟನೆಗೆ ತಪ್ಪಾಯಿತು ಡಿಲೀಟ್ ಮಾಡ್ತೀನಿ ಅಂತ ಎಲ್ಲ ಹೇಳಾದ್ಮೇಲೆ ನಾವೆಲ್ಲ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಶಿವರಾಮೇಗೌಡರು ಬಂದರು. ಅವರು ದೊಡ್ಡವರು, ಅವರು ಕನ್ನಡ ಪರ ಹೋರಾಟಗಾರರು, ಅವ್ರಿಗೂ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇದೇ ಚೇತನಿಗೆ ಮನೆಯೊಳಗಡೆ ಹೋಗಿ ಅಣ್ಣ ಬಂದಿದ್ದಾರೆ ಶಿವರಾಮೇಗೌಡರು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಕರೆಸಿ ತಪ್ಪಾಯಿತು ಅಂತ ಕೇಳಿಸಿ ತಿರ್ಗಾ ಅವ್ರು ಒಳಗಡೆ ಹೊರದ್ರು. ಹೋಗಾಗಿ ತಿರ್ಗಾ ನಾವು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟಕ್ಕೆ ಒಂದು 25-30 ಜನ ಪೊಲೀಸರು ಇದ್ರು ಆಲ್ರೆಡಿ. ಸರ್ ಹೋಗಿ ಹೊರಡಿ ಇನ್ನೇನು ತಪ್ಪಾಯಿತು ಅಂತ ಹೇಳಿದ್ರಲ್ಲ ಅಂತೆಲ್ಲ ಆಗಬೇಕಾದ್ರೆ ಸಾರಾ ಗೋವಿಂದಣ್ಣ ಬಂದರು. ಸಾರಾ ಗೋವಿಂದಣ್ಣ ಬಂದರು ಅಂದಿದ ತಕ್ಷಣ ಅವ್ರು ಏನು ಅಂತಂದರೆ, ಸುಮಾರು ಚಾನೆಲ್ಗಳಲ್ಲಿ ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇದ್ರು, ಅವ್ರ ಮೊಬೈಲ್ ಮುಖಾಂತರ ನೋಡಿದ್ದಾರೆ. ಯಾಕೆ ನಮ್ಮದು ಲೈವೆಲ್ಲ ನೋಡಿದ್ದಾರೆ. ತಪ್ಪಾಯಿತು ಅಂತ ಕೇಳಿರೋದು ಅವ್ರಿಗೆ ಗೊತ್ತಿಲ್ಲ. ಬರೀ ಚಾನೆಲ್ಗಳಲ್ಲಿ ಏನು ನೋಡಿದ್ರು ಅಂತಂದರೆ, ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ತಪ್ಪನ್ನ ಕ್ಷಮೆ ಯಾಚಿಸಲ್ಲ, ಮಾಡಲ್ಲ ಅನ್ನೋದನ್ನ ಇದು ಚೇತನ್ದು ನೋಡ್ಕೊಂಡು ಬಂದು ಕೆಳಗಡೆ ಇಲ್ದಿದ್ದೆ ಮನೆ ಮುಂದೆನೇ ಅವ್ರಿಗೇನಾಗೋಯ್ತು, ಆಕ್ರೋಶ ಸಿಕ್ಕಾಪಟ್ಟೆ ಬಂದು ಸಡನ್ನಾಗಿ ಆ ಪದ ಬಳಸಿದ್ರು. ಆ ಪದ ಎಲ್ಲ ಬಳಸಾದ್ಮೇಲೆ ನಾವಾಗಲಿ ಶಿವಕುಮಾರ್ ನಾಯಕ್ ಆಗಲಿ ಹೋಗಿ ಹೇಳ್ದು, ಅಣ್ಣ ಇದಾಗೋಗಿದೆ ಅಣ್ಣ, ಒಳಗಡೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾನೆ, ಪೋಸ್ಟ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಅವ್ರಿಗೆ ನಾವು ಮನವರಿಕೆ ಮಾಡಾದ್ಮೇಲೆ ಅವರು ಸಮಾಧಾನ ಆದರು. ಅದಕ್ಕೆ ಬೇಕಾದರೆ ಆ ವಿಡಿಯೋನೇ ಸಾಕ್ಷಿ ನೋಡಿ. ಫಸ್ಟು ಬಂದಾಗ ಯಾವ ರೀತಿ ನಮ್ಮ ಸಾರಾ ಗೋವಿಂದ ಅವರು ನಡ್ಕೊಂಡ್ರು, ನಾವು ಅವ್ರಿಗೆ ಈ ರೀತಿ ಆಗಿದೆ ಅಣ್ಣ ತಪ್ಪಾಯಿತು ಅಂತ ಹೇಳಿದ್ದಾರೆ ಅಂತ ಹೇಳಾದ್ಮೇಲೆ ಯಾವ ರೀತಿ ನಡ್ಕೊಂಡ್ರು, ಅವ್ರಿಗೆ ಒಂದೇ ಒಂದು ಪದನ ಮಾತಾಡಿಲ್ಲ. ಇವ್ರು ಬಂದು ಮಾತಾಡಬೇಕಾದ್ರೆ ಅಹಿಂಸಾ ಚೇತನ್ ತಪ್ಪಾಯಿತು ಅಂತ ಹೇಳ್ಬೇಕಾದ್ರೆ ಹೇಳೋ ಟೈಮಲ್ಲಿ ಹೋಗ್ಬಿಟ್ರು. ಅದೆಲ್ಲ ಆದಮೇಲೆ ನಾವು ಚೇತನ್ ಹತ್ರ ಹೋಗಿ ಹೇಳಿದ್ದೀವಿ. ಅವ್ರು ಕೇಳಿದ್ರು ನಮ್ಮನ್ನು, ಅಲ್ಲ ಯೋಗಿ ಅವರೇ, ನೀವು ಹೇಳಿದ್ಮೇಲೆ ನಿಮ್ಮ ಹತ್ರ ತಪ್ಪಾಯಿತು ಅಂತ ಹೇಳಿದ್ದೀವಿ, ಅವ್ರು ಬಂದ್ಬಿಟ್ಟು ನೋಡಿ ಈ ಥರ ಕೆಟ್ಟ ಪದ ಬಳಸ್ತಾ ಇದ್ದಾರೆ, ನೀವು ಅವ್ರನ್ನೆಲ್ಲ ಖಂಡಿಸ್ತಾ ಇಲ್ಲ ಮಾಡೋಲ್ಲ ಅಂತ. ಫೈನ್ ಯೋಗಿ ಸರ್, ವಾಪಸ್ ಬರ್ತೀನಿ. ಒಬ್ರು ಫೋನ್ ಸಂಪರ್ಕದಲ್ಲಿದ್ದಾರೆ, ಅದು ಚೇತನ್ ಅವ್ರು ಹೇಳಿದ್ದೆ ಸರಿ, ಚೇತನ್ ಅವ್ರ ಪರವಾಗಿ ನಾವು ಮಾತಾಡ್ತೀವಿ ಅಂತ ನಾಗಣ್ಣ ಅವರು. ನಾಗಣ್ಣ ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಾಗಣ್ಣ ಸರ್, ಅಹಿಂಸಾ ಚೇತನ್ ಅವ್ರು ಮಾಡಿರುವ ಪೋಸ್ಟ್ ಬಗ್ಗೆ ತಮ್ಮ ಸಮ್ಮತಿ ಇದೆಯಾ? ತಾವು ಫಾಲೋ ಮಾಡ್ತಿರ್ಬೇಕು, ತಮ್ಗೆ ಇಷ್ಟ ಇರಬಹುದು, ತಮ್ಮ ಸ್ನೇಹಿತರಿರಬಹುದು, ಎಲ್ಲ ಓಕೆ, ಬಟ್ ಎನಿವೆ ಅಣ್ಣ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿರೋ ಪೋಸ್ಟ್ ಬಗ್ಗೆ ತಮ್ಮ ಒಪಿನಿಯನ್ ಏನು, ಫಸ್ಟ್ ರಿಯಾಕ್ಷನ್? ಮೇಡಮ್ ನಾನು ಮೊದಲನೇದು ಹೇಳೋದೇನು ಅಂತ ಅಂದ್ರೆ, ನಮ್ಮ ಚೇತನ್ ಅವರ ಸಮಾಜಮುಖಿಯಾದಂತಹ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ, ಅವರನ್ನು ಬಹಳ ಹತ್ರದಿಂದ ಕೂಡ ನೋಡಿದ್ದೀವಿ. ಅಣ್ಣೋರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ಅವ್ರಿಗೆ ಅವರನ್ನ ಸಮಾಧಿ ಸ್ಮಾರಕ ಮಾಡ್ಲಿಕ್ಕೆ 2 ಎಕರೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನ ಚೇತನ್ ಸರ್ ಏನ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಒಂದು ಭಾವನಾತ್ಮಕವಾಗಿ ಕನ್ನಡದ ಅಣ್ಣವರ ಅಸ್ಮಿತೆ ಎನ್ನುವಂತ ವಿಚಾರದಲ್ಲಿ ಚೇತನ್ ಅವರೆಲ್ಲೋ ಸ್ವಲ್ಪ ವಿವೇಚನೆ ಮಾಡಬೇಕಾಗಿತ್ತು. ಅದನ್ನ ವಿಮರ್ಶೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಆ ಥರ ಮಾಡಬಾರ್ದಾಗಿತ್ತು ಅನ್ನೋದು ನಮ್ಮೆಲ್ಲ ಹೋರಾಟಗಾರರ ನಿಲುವು. ಹಾಗಂತ ಹೇಳಿ ನಮ್ಮ ಅಸ್ಮಿತೆಗೆ ಧಕ್ಕೆ ಆಗುವಂತ ಸಂದರ್ಭ ಬಂದಾಗ ನಾವು ಚೇತನವರು ನಮ್ಮ ಆತ್ಮೀಯರು ಅನ್ನೋ ಕಾರಣಕ್ಕೋಸ್ಕರವೂ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ಅಂತ ಅರ್ಥ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ನಾವ್ ಇದನ್ನ ನಿನ್ನೆ ದಿನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದೀವಿ. ಮತ್ತು ಸಾರಾ ಗೋವಿಂದ್ ಸರ್ ಅವರ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕನ್ನಡದ ಪರವಾಗಿ ಮಾತಾಡಿದ್ದಾರೆ, ಚೇತನ್ ಸರ್ ಕೂಡ ಅಣ್ಣವ್ರ ಅಭಿಮಾನದ ಪರವಾಗಿ ಮಾತಾಡಿದ್ದಾರೆ. ಆದರೆ ಇದನ್ನ ನಾವು ಇಲ್ಲಿಗೆ ನಿಲ್ಸೋಣ, ಯಾಕಂದ್ರೆ ಇಬ್ರು ಕೂಡ ಗುದ್ದಾಡ್ತಿರೋದು ಕನ್ನಡದ ವಿಚಾರಕ್ಕೆ ಆಗಿರೋದ್ರಿಂದ ನಾವು ಯಾವುದೇ ಕಾಂಟ್ರವರ್ಸಿ ಮಾಡೋದು ಬೇಡ ಅಂತೇಳಿ ನೆನ್ನೆ ನಾವು ಒಂದು ಇಂಟರ್ನಲ್ ತೀರ್ಮಾನ ಮಾಡಿಕೊಂಡು ನಾವು ಸಾರಾ ಗೋವಿಂದ್ ಸರ್ ಅವರ ನಡವಳಿಕೆಯ ಬಗ್ಗೆ ಈಗ ಆಗ್ಬಾರ್ದಾಗಿತ್ತು ಅನ್ನೋದನ್ನ ನೆನ್ನೆ ಮೀಡಿಯಾದಲ್ಲಿ ಹೇಳಿದೀವಿ ಮೇಡಮ್. ಶಿವಕುಮಾರ್ ಸರ್ ಇದಾರೆ ಇಲ್ಲಿ, ಪಾಪ ಹೋರಾಟ ಮಾಡಿದವರು ಅದನ್ನ ಯಾಕೆ ಚೇತನ್ ಅವ್ರನ್ನ ತೋರಿಸ್ತೀರಿ ಟಿವಿಯಲ್ಲಿ ಅಂತ ಪ್ರಶ್ನೆ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ನಿಮ್ಮ ಹತ್ರ ಮಾತಾಡಬೇಕು ಅಂತ. ಶಿವಕುಮಾರ್ ಸರ್ ಏನೋ ಪ್ರಶ್ನೆ ಇದೆ, ಅವ್ರು ಹೇಳ್ತಾ ಇದ್ದಾರೆ ಪಾಪ ಅವ್ರನ್ನ ಫಾಲೋ ಮಾಡಿದ್ರು ಕೂಡ ಅವ್ರು ಒಳ್ಳೆ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ, ಬಟ್ ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಪೋಸ್ಟ್ ಮಾಡಬಹುದಾಗಿತ್ತು ಅವರು ಅಂತ. ಹಂಗಂತ ಭಾವನೆಗಳಿಗೆ ಧಕ್ಕೆ ಬರುತ್ತೆ, ಅಸ್ಮಿತೆಗೆ ಧಕ್ಕೆ ಬರುತ್ತೆ ಅಂದರೆ ನಾವು ಕೂಡ ಒಪ್ಕೊಳ್ಳಲ್ಲ ಅಂತ. ಓಕೆನಾ? ಪಾಪ ಎಲ್ಲರೂ ಕೂಡ ಆ ಸ್ಟ್ಯಾಂಡನ್ನು ತೆಗೆದುಕೊಳ್ತಿದ್ದಾರೆ, ಬಟ್ ಯಾಕೋ ನೀವೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲಪ್ಪ. ಈಗ ನಾಗಣ್ಣ ಅವರು ಏನೋ ನೀವು ತೋರಿಸಿದ್ರಿ, ಮಾತಾಡ್ತಾ ಇದ್ದಾರೆ, ಅವ್ರು ಕರೆಕ್ಟ್ ಇದೆ ಅವ್ರ ಸ್ಟ್ಯಾಂಡು. ನಾವು ನಿನ್ನೆ ಅವರು ಕಡೆಯವ್ರು ಬಂದು ಯಾರೋ ಹೇಳಿಕೆ ಕೊಡ್ತೀವಿ ಅಂತ ತಾವು ಮಾಧ್ಯಮಗಳಲ್ಲಿ ತೋರಿಸಿದ ಪ್ರಕಾರ ಅವರು ಹೇಳಿದಿಷ್ಟೇ, ಏನು ರಾಜ್ಕುಮಾರ್ ಅಪ್ಪಾಜಿಯವ್ರ ಬಗ್ಗೆ ಆ ರೀತಿ ಮಾತಾಡಿರೋದಕ್ಕೆ ನಾವು ಖಂಡಿಸ್ತೀವಿ, ಸಾರಾ ಗೋವಿಂದಣ್ಣ ಅವ್ರಿಗೆ ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ. ಆದರೆ ಸಾರಾ ಗೋವಿಂದಣ್ಣ ಅವರು ಮಾತಾಡಬೇಕಾದ್ರೆ ನಾನೇ ಅಲ್ಲಿ ಹೇಳಿದ್ದು,
ಏನು ಅಂತ ಅಣ್ಣ, ಇದು ಬೇಡ, ನಾವು ಅವ್ರನ್ನ ಕರ್ಕೊಂಬರ್ತೀವಿ ಮುಂಚೆನೆ ಅಲ್ಲಲ್ಲ, ಈಗ ಅದು ಒಂದ್ ನಿಮಿಷ ನನ್ನ ಮಾತು ಸರ್, ಅದು okay, ಸಂಪೂರ್ಣ ಪಾಪ, ಅಲ್ಲ, ಅವ್ರು line ಅಲ್ಲಿ ಇದ್ದಾರೆ. ಅಲ್ಲ ಇರ್ಲಿ, ಅವ್ರು ಸಂಪೂರ್ಣ ಪ್ರಶ್ನೆ ಕೇಳಿಸ್ಕೊಳ್ಳಿ ಕೇಳ್ಬಿಡಿ. ಕೇಳಿಸ್ಕೊಳ್ಳಿ. ಚೇತನ್ ಅವ್ರನ್ನ ಯಾಕ್ ತೋರಿಸ್ತೀರಾ ಮಾಧ್ಯಮದಲ್ಲಿ? ಹೌದೌದು, ಬೆಳಗ್ಗೆ ಈಗ ಅವ್ರನ್ನ ಯಾಕ್ ತೋರಿಸ್ತೀರಾ? ಆ ಸ್ಟ್ಯಾಂಡಿಗೆ ನಾನು ಬದಲಾಗಿದ್ದೀನಿ. ಇಲ್ಲಿ ಕೇಳಿ, ಅವನ ಅಯೋಗ್ಯ ಮುಟ್ಟಾಳ ಲೋಫರ್ಗೆ ಯಾಕೆ ತೋರಿಸ್ತೀರಿ ಅಂತ ಕೇಳೋದಕ್ಕೆ ನಾನು ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಅವ್ನ ಪೋಸ್ಟ್ ಅಲ್ಲಿ ತೋರ್ಸೋದು ಬೆಳಿಗ್ಗೆ ಎದ್ದು ಅವ್ನು ಅಯೋಗ್ಯನ ಮುಖ ನಾವು ನೋಡಕ್ ಆಗ್ತಾ ಇಲ್ಲ, ಆ ಮುಟ್ಟಾಳನ ಮುಖ ನಾವು ನೋಡಕ್ ಆಗ್ತಾ ಇಲ್ಲ, ಅವ್ನ ಲೋಫರ್ಸ್ ಮುಖ ನಾವು ನೋಡಕ್ ಆಗ್ತಾ ಇಲ್ಲ. ಅವನನ್ನ ಹೊಡೆದಿ ಈ ರಾಜ್ಯದಿಂದ ಓಡಿಸ್ಬೇಕು ಅನ್ನೋದ್ರಲ್ಲಿ ವಾದದಲ್ಲಿ ನಾನು ಬದಲಾಗಿದ್ದೇನೆ. ಇನ್ನೂ ಮೀರಿ ಮಾತಾಡ್ಬೇಕು ಅಂದ್ರೂ ಮಾತಾಡ್ತೇನೆ. ನಿಮ್ ಮಾಧ್ಯಮದಲ್ಲಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇನ್ನೂ ಮೀರಿ ಮಾತಾಡಿ ಅಂದ್ರೆ ಮಾತಾಡ್ತೀನಿ. ಮಾತಾಡಂಗಿಲ್ಲ. ಸಂವಿಧಾನ ಜಾರಿನಲ್ಲಿದೆ. ಪದ ಬಳಕೆ ಮಾಡಿ ಅಂದ್ರೆ ಮಾಡ್ತೀನಿ. ಬಳಕೆ ಮಾಡಕ್ ನಾ ಬಿಡಲ್ಲ. ಅದಕ್ಕೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ. ಮೇಡಮ್, ಅಂದ್ರೆ ಇನ್ನೂ ಕರ್ನಾಟಕ ಬಿಟ್ಟು ಜಾರಿನಲ್ಲಿದೆ. ಅವ್ರನ್ನ ಹೌದು, ಲೋಫರ್ಸ್ ಅವನು. ಇದ್ರಲ್ಲಿ ಇರೋ ಅಯ್ಯೋ, ಚಿತ್ರರಂಗದಲ್ಲಿ ಇರೋರಿಗೆ ಓಡ್ಬೇಕು. ಫೋಟೋ ತೋರ್ಸಂಗಿಲ್ಲ ಅಂತ ಹಂಗೆಲ್ಲ ಹೇಳ್ತಾರೆ ಇವ್ರು. ಹೇಳಕ್ಕಾಗಲ್ಲ. ನಮ್ಮ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ತಾನೆ ನಾಳೆ ಅವನು. ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ತಾನೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ. ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದು ರಾಂಗ್ ಆರ್ ರೈಟ್. ಯಾರ ಬಗ್ಗೆ ಮಾತಾಡ್ಬೇಕು ಅನ್ನೋದಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರ ಬಗ್ಗೆ ಮಾತಾಡ್ಬೇಕು, ಮಹನೀಯರು ಯಾರು, ಗೌರವಾನ್ವಿತರು ಯಾರು, ಈ ದೇಶ ಕಟ್ಟದಂತವ್ರು ಯಾರು, ಈ ದೇಶದ ಬಗ್ಗೆ ಅಭಿಮಾನ ಇರೋರು ಯಾರು, ಈ ದೇಶದ ಬಗ್ಗೆ ಗೌರವ ಇಟ್ಟವ್ರ ಬೀದಿಗೆ ತರಬೇಕು ಅಂತ ಎಲ್ಲೂ ಹೇಳಿಲ್ಲ. ಅಭಿವ್ಯಕ್ತಿ ಇದೆ ಅಂದ್ಬಿಟ್ಟು ಯಾರ್ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಬೇಕು. ಅವ್ರು ನೆನ್ನೆ ಮೊನ್ನೆ ಹುಟ್ಟಿರೋ ಅಂತ ಬಚ್ಚ ಅವನು. ಆ ಬಚ್ಚ ಬಂದು ಅಣ್ಣವ್ರ ಬಗ್ಗೆ ಅವ್ರ ಕಾಲ್ ತುಳ್ಕೆ ಸಮ ಇಲ್ಲ. ಲೋಫರ್ಸ್ ಇವ ನಾರವ ನಮ್ಮವ ಅಂದಂತ ಅಣ್ಣವ್ರ ಕಲ್ಚರ್ ಇದು. ಬಸವಣ್ಣನ ಬಗ್ಗೆ ಹೇಳ್ಬೇಕಂದ್ರೆ, ಬಸವಣ್ಣನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು. ಇವತ್ತು ಬಸವಣ್ಣನ ಬಿದ್ದಿರಕ್ಕಾಗುತ್ತಾ? ಅವರು ಅಯ್ಯೋ ಶಿವಕುಮಾರ್ ಸರ್ ಇರಿ, ನಾಗಣ್ಣ ಸರ್ ಮಾತಾಡ್ತಾ ಇದ್ದಾರೆ. ಮಾತಾಡಿ ನಾಗಣ್ಣ ಸರ್, ಕಂಟಿನ್ಯೂ ಮಾಡಿ. ಒಂದು ವಿಚಾರ ಮಾತಾಡ್ಬೇಕಾದ್ರೆ ನಮ್ಗೇನಿರ್ಬೇಕು, ಈ ನೆಲದ ಬಗ್ಗೆ ಪ್ರಜ್ಞೆ ಇರಬೇಕು. ಮತ್ತು ಈ ದೇಶದ ಜೀವಾಳ ಹೃದಯ ಯಾವ್ದು ಗೊತ್ತಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಿನ್ಗೆ ಇಷ್ಟ ಇಲ್ಲ ಅಂತ ಕಾರಣಮಟ್ಟಕ್ಕೆ ಆತನನ್ನ ಕುಂದ್ಬಿಡ್ಬೇಕು ಅನ್ನೋ ಅರ್ಥವಾ?